ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ರಿವ್ಯೂ ಅನ್ನು ಕೊಡೋಣ. ಎಪಿಸೋಡ್ ಸ್ಟಾರ್ಟ್ ಆಗೋದೇ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತೂರು ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸೀಕ್ರೆಟ್ ರೂಮಲ್ಲಿ ಒಂದಷ್ಟು ವಿಚಾರಗಳು ನಡೆಯುತ್ತೆ. ಆ ವಿಚಾರಗಳನ್ನ ನೋಡ್ತಿದ್ರೇ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿತ್ತು. ಯಾಕೆಂದರೆ ಧ್ರುವಂತವರು ಆ ರೀತಿ ಬಿಹೇವ್ ಮಾಡ್ತಿದ್ರು. ಧ್ರುವಂತವರು ರಕ್ಷಿತಾ ಅವರ ಜನಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ರಕ್ಷಿತಾ ಅವರು ಮನೆಯಲ್ಲಿರೋಂತಹ ಕಂಟೆಸ್ಟೆಂಟ್ಗಳು ರಕ್ಷಿತಾ ಅವ್ರನ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೋತಿರ್ತಾರೆ. ಸೊ ಅದನ್ನು ನೆನೆಸ್ಕೊಂಡು ಹತ್ಕೊಂಡು ನನ್ನ ಜನಗಳು ನನ್ನ ಕೈ ಬಿಡಲಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಧ್ರುವಂತವ್ರು ಕ್ಲಾಪ್ಸ್ ಹೊಡ್ಕೊಂಡು ಬೇರೆ ರೀತಿಯೇ ಒಂಥರ ಸೈಕೋ ರೀತಿ ಬಿಹೇವ್ ಮಾಡಿಕೊಂಡು, ಲೈಕ್ ನಿನ್ನಂತಹ ಜನಗಳು, ನೀನು ಹೇಗಿದೆಯೋ ನಿನ್ನ ಜನಗಳು ಕೂಡ ಹಾಗೇ ಇದ್ದಾರೆ, ನಿನಗೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರಲ್ಲ, ಅಂತಹ ಜನಗಳ ಸಪೋರ್ಟ್ ನನಗೆ ಬೇಕಾಗಿಲ್ಲ, ನಾನು ಒಬ್ಬನೇ ಆಟನ ಆಡ್ತೀನಿ ಅಂತ ಹೇಳ್ತಿದ್ದಾನೆ. ಲೈಕ್ ಈ ವ್ಯಕ್ತಿನ ಕೇಳ್ದವರಾದರೂ ಯಾರು, ನಿನಗೆ ಆ ಜನಗಳ ಸಪೋರ್ಟ್ ನಿನಗೆ ಬೇಕಾ ಅಂತ ಹೇಳಿ ಕೇಳ್ದವರಾದರೂ ಯಾರು? ಇವನೇ ಏನೇನೋ ಅನ್ಕೋತಾನೆ, ಇವನೇ ಏನೇನೋ ಸ್ಟೇಟ್ಮೆಂಟ್ಸ್ಗಳನ್ನು ಮಾಡ್ತಿರ್ತಾನೆ. ಆ್ಯಕ್ಚುಲಾಗಿ ಅಲ್ಲಿ ರಜತ್ ಹೇಳಿರುವಂತಹ ಒಂದು ಪಾಯಿಂಟು ಅವನಿಗೆ ಸಿಕ್ಕಾಪಟ್ಟೆ ಉರಿದಿದೆ ಅಂತ ಅನಿಸುತ್ತೆ. ರಜತ್ ಒಂದು ಪಾಯಿಂಟನ್ನು ಹೇಳ್ತಾರೆ, ರಕ್ಷಿತಾ ಹೋಗ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ಸಹ ನೀರಿತ್ತು, ಬಟ್ ಧ್ರುವಂತನ ಯಾರೂ ಸಹ ಕೇರ್ ಮಾಡಿಲ್ಲ, ಅವ್ನು ಯಾರೂ ಸಹ ಏನು ಮಾತಾಡ್ಸೋದಕ್ಕೂ ಹೋಗಿಲ್ಲ, ಅವ್ನು ಹೋಗ್ತಿದ್ದಾನೆ ಅನ್ನುವಂಥ ಫೀಲೇ ಯಾರೂ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸೊ ಆ ಒಂದು ಫ್ರಸ್ಟ್ರೇಷನ್ನ ತೊಗೊಂಡೋಗಿ ಇವನು ರಕ್ಷಿತಾ ಮೇಲೆ ತೋರಿಸ್ತಾ ಅನ್ನೋದು ತುಂಬ ಎವಿಡೆಂಟಾಗಿಯೇ ಗೊತ್ತಾಯಿತು ನಿನ್ನೆ ಒಂದು ಎಪಿಸೋಡಲ್ಲಿ. ಆ್ಯಂಡ್ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳನ್ನ ಕೇಳ್ತಾನೆ ಇರ್ತಾನೆ. ಲೈಕ್ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ರೆ, ನೀನು ಒಬ್ಬಳೇ ಸೀಕ್ರೆಟ್ ರೂಮಲ್ಲಿ ಇದ್ದಿದ್ರೆ ನಿಂಗೆ ಯಾರು ಬೆಸ್ಟ್ ಅನಿಸ್ತಿದ್ರು ಅಲ್ಲಿ ಅಂತ ಕೇಳ್ತಿದ್ದಾನೆ. ಲೈಕ್ ಬೆಸ್ಟ್ ಯಾರು ಅನಿಸಿದ್ರು ಅಂತಂದ್ರೆ, ಲೈಕ್ ಇವನು ಯಾವ ರೀತಿ ಕೇಳ್ತಿದ್ದಾನೆ ಅಂದರೆ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ನೀನು ನನಗೆ ಬೆಸ್ಟ್ ಅಂತ ಹೇಳಬೇಕು ಅನ್ನೋ ರೀತಿ ಕೇಳ್ತಿದ್ದೆ. ಆ್ಯಂಡ್ ರಕ್ಷಿತಾ ಅದಕ್ಕೆ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಳು ಅಂತಲೇ ಹೇಳ್ಬೋದು. ಅಲ್ಲಿನ್ನೂ ಆಟನೇ ಶುರುವಾಗಿಲ್ಲಲ್ಲ, ಯಾರು ಬೆಸ್ಟು ಅಂತ ಹೇಳೋದಕ್ಕೆ ನನ್ನ ಕೈಯಲ್ಲಾಗಲ್ಲ, ಆಟ ಶುರುವಾಗಲಿ ಆಮೇಲೆ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳಿ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಳು ಧ್ರುವಂತ್ ಅವ್ರಿಗೆ. ಆ್ಯಂಡ್ ಇನ್ನು ಆಟ ಅಂತ ಬಂದಾಗ ಲೈಕ್ ಚೈತ್ರ ಮತ್ತು ಅಶ್ವಿನಿ ಅವರ ಮಧ್ಯೆ ತುಂಬಾ ವಿಚಾರಗಳು ನಡೀತು. ಆ ಕಡೆ ಸೂರಜು ಮತ್ತು ನಮ್ಮ ರಜತ್ ಬುಜ್ಜಿ ದ ಟಾಸ್ಕ್ ಮಾಸ್ಟರ್ ಅಂತ ಏನು ಅನ್ಸ್ಕೊಂಡಿದ್ದಾರೆ ರಜತ್ ಬುಜ್ಜಿ. ನಾನು ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತೀನಿ, ನನ್ನನ್ನು ಬೀಟ್ ಮಾಡೋದಕ್ಕೆ ಯಾರೂ ಇಲ್ಲ ಅನ್ನೋ ರೀತಿ ಇಷ್ಟು ದಿವಸ ಕೊಚ್ಕೊಂಡಿದ್ರು. ಬಟ್ ಸೂರಜ್ ಅವ್ರ ಜೊತೆ ಟಾಸ್ಕ್ ಆಡೋದಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ 2 ರೌಂಡಲ್ಲೂ ಕೂಡ ಲಾಕ್ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ 2 ರೌಂಡಲ್ಲಿ ಲಾಕ್ ಆದರು ಅನ್ನೋದಕ್ಕಿಂತ ಸೆಕೆಂಡ್ ರೌಂಡಲ್ಲಿ 2 ಸತಿ ಬಿಡಿಸ್ಕೊಂಡು ಬಂದರೂ ಕೂಡ ಸೂರಜ್ ಅವರ ಒಂದು ಕಪಿ ಮುಷ್ಟಿಯಿಂದ ಲೈಕ್ ಡೈಸ್ ಹತ್ರ ಬಂದು ಲೈಕ್ ಆ ಒಂದು ಡೈಸ್ನ ತೆಗಿಯೋದಕ್ಕೆ ಆಗಿಲ್ಲ ಅವ್ರಿಗೆ. ಸೊ ಆ ರೀತಿ ಸೂರಜ್ ಅವರು ರಜತ್ ಅವ್ರನ್ನ ಲಾಕ್ ಮಾಡ್ಕೊಂಡಿದ್ರು. ಸೊ ಗೊತ್ತಾಗಿರುತ್ತೆ ರಜತ್ ಅವ್ರಿಗೆ, ಲೈಕ್ ನನಗಿಂತ ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿ ಗೊತ್ತಾಗಿರುತ್ತೆ. ಆ್ಯಂಡ್ ಚೈತ್ರ ಮತ್ತು ಅಶ್ವಿನಿ ಅವ್ರು ಆಡಿದಂತಹ ರೀತಿ ತುಂಬ ಚೆನ್ನಾಗಿತ್ತು. ಅಶ್ವಿನಿ ಅವ್ರ ಟಾಸ್ಕ್ ಅಂತ ಬಂದಾಗ ಎಷ್ಟು ಟಫ್ ಕಾಂಪಿಟೇಟರ್ ಅಂತ ಅನ್ನೋದನ್ನು ನಾವು ನೋಡಿದ್ದೀವಿ. ತುಂಬಾ ಚೆನ್ನಾಗಿ ಆಡಿದ್ರು ಅಶ್ವಿನಿ ಅವರು. ಬಟ್ ಚೈತ್ರ ಅವರ ಬಿಹೇವಿಯರ್ ಅಂತೂ ನನಗೆ ಟಾಸ್ಕ್ ಮಾಡ್ಬೇಕಾದ್ರೆ ಯಪ್ಪ ಏನು ಗುರು ಇಷ್ಟು ನಾಟಕ ಮಾಡ್ತಾರೆ ಅಂತ ಅನ್ನಿಸ್ಬಿಡ್ತು. ಲೈಕ್ ಪರ್ಚೋದು, ಗಿಲ್ಲೋದು, ಅಂತ ಉಗಿಯೋದು, ಇದೆಲ್ಲ ನಿಜವಾಗ್ಲೂ ಮೆಚ್ಯೂರ್ಡ್ ಪರ್ಸನ್ ಮಾಡುವಂತಹ ಒಂದು ಥಿಂಗ್ಸಲ್ಲಿ. ತುಂಬ ಜನ ಕಂಟೆಸ್ಟೆಂಟ್ಗಳು ಹೋಗಿ ಅಲ್ಲಿ ಹೇಳ್ತಿದ್ದಾರೆ, ನೀವು ಬಿಡಿಸ್ಕೊಳ್ಳಿ, ಬಟ್ ಒಳ್ಳೆ ರೀತಿನಲ್ಲಿ ಬಿಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ಇವ್ರು ನಾನು ಬಿಡಿಸ್ಕೋಬೇಕು ಅಂತಂದರೆ ನಾನು ಗಿಲ್ಲೇಬೇಕು, ನಾನು ಪರ್ಚಲೇಬೇಕು, ನಾನು ಉಗಿಲೇಬೇಕು, ಬಿಡಿಸ್ಕೋಬೇಕು ಅಂತಂದರೆ ನಾನು ಇನ್ನೇನು ಮಾಡಲಿ ಅಂತ ಕೇಳ್ತಿದ್ದಾರೆ, ಇನ್ನು ಹೇಗೆ ಬಿಡಿಸ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ಯಾರು ಕೂಡ ನಿನಗೆ ಹೊಡೆದ್ಬಿಟ್ಟು ಪರ್ಚ್ಬಿಟ್ಟು ಬಿಡಿಸ್ಕೊ ಅಂತ ಹೇಳೋದಿಲ್ಲ. ಕೈಗೆ ಪರ್ಚ್ತಾರೆ, 2 ಕೈಗೂ ಪರ್ಚ್ತಾರೆ. ಅಫ್ಕೋರ್ಸ್ ಚೈತ್ರ ಅವ್ರಿಗೂ ಕೂಡ ಹರ್ಟ್ ಆಗಿದೆ, ಅವ್ರ ಕೈಯಲ್ಲೂ ಕೂಡ ಒಂದು ಕಟ್ಟಾಗಿತ್ತು, ಲೈಕ್ ಬ್ಲೀಡಿಂಗ್ ಆಗ್ತಿತ್ತು. ಸೊ ಅವ್ರಿಗೂ ಸಹ ಆಗಿದೆ. ಬಟ್ ಅಶ್ವಿನಿ ಅವರು ಅದನ್ನು ಇಂಟೆನ್ಷನಲ್ಲಿ ಮಾಡಿರಲಿಲ್ಲ. ಬಟ್ ಚೈತ್ರ ಅವರು ಇಂಟೆನ್ಷನ್ ಆಗಿಯೇ ಮಾಡ್ತಿದ್ರು ಅಶ್ವಿನಿ ಅವ್ರಿಗೆ. ಕಾಲು ಪರ್ಚೋದು, ಅಶ್ವಿನಿ ಅವ್ರು ಚೈತ್ರನ ಕೆಳಗೆ ಹಾಕೊಂಡು ಕೂತ್ಕೊಂಡಿದ್ದಾಗ ಅವ್ಳು ಕಾಲು ಪರ್ಚೋದು ಮತ್ತು ಕೈ ಪರ್ಚೋದು, ಥೂ ಅಂತ ಉಗ್ಯೋದು, ಇದೆಲ್ಲನೂ ಸಹ ಇಂಟೆನ್ಷನ್ ಆಗಿಯೇ ಮಾಡಿದ್ರು. ಆ್ಯಂಡ್ ಥೂ ಅನ್ನುವಂತಹ ವಿಚಾರ ಬಂದಾಗ ಅಶ್ವಿನಿ ಅವರು ತುಂಬ ಜೋರಾಗಿ ಮಾತಾಡಿದ್ರು. ಅವಾಗ ಅವ್ರ ಬಾಯಲ್ಲಿದ್ದಂತಹ ಹೆಂಚಲು ನನ್ನ ಮುಖಕ್ಕೆ ಬಿತ್ತು. ಅವಾಗ ನಾನು ಥೂ ಅಂತ ಉಗ್ದಿದ್ದು ಅಂತ ಹೇಳ್ತಿದ್ದಾರೆ. ಲೈಕ್ ಮಾತಾಡೋವಾಗ ಹೆಂಚಲು ಬರೋದಕ್ಕೂ ಥೂ ಅಂತ ಎವಿಡೆಂಟಾಗಿ ಎಲ್ರಿಗೂ ಗೊತ್ತಾಗೋ ರೀತಿ ಉಗ್ಯೋದಕ್ಕೂ ತುಂಬಾ ಡಿಫ್ರೆನ್ಸಸ್ ಇದೆ. ಆ್ಯಂಡ್ ಅಶ್ವಿನಿ ಅವ್ರಿಗೆ ಅಷ್ಟೊಂದು ಮೆಚ್ಯೂರಿಟಿ ಲೆವೆಲ್ ಕಡಿಮೆ ಇದೆ ಅಂತ ಹೇಳಿ ನನಗಂತೂ ಅನಿಸೋದಿಲ್ಲ. ಯಾಕೆ ಅಂತಂದರೆ ಒಂದು ಡಿಗ್ನಿಫೈಡ್ ಪರ್ಸನ್ ಅಶ್ವಿನಿ ಅವರು, ಹೊರಗಡೆ ಆಗಿರ್ಬೋದು ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಆಗಿರ್ಬೋದು. ಮರ್ಯಾದೆ ಅನ್ನುವಂತಹ ವಿಚಾರ ಬಂದಾಗ ಫಸ್ಟ್ ನಿಂತ್ಕೊಳ್ಳೋದೇ ಅಶ್ವಿನಿ ಅವರು. ಅಂಥವ್ರು ಬೇಕಂತ ಒಬ್ಬರಿಗೆ ಮುಖಕ್ಕೆ ಥೂ ಅಂತ ಉಗಿತಾರೆ ಅಂತಂದರೆ ನಾನಂತೂ ಖಂಡಿತವಾಗ್ಲೂ ಒಪ್ಕೊಳೋದಿಲ್ಲ. ಆಟ ಆಡುವಂತಹ ಬರದಲ್ಲಿ, ಮಾತಾಡುವಂತಹ ಬರದಲ್ಲಿ, ಕಿರ್ಚುವಂತಹ ಬರದಲ್ಲಿ ಆ ಟೈಮಲ್ಲಿ ಒಂಚೂರು ಏನೋ ಬಿದ್ದಿರ್ಬೋದು. ನಾವುಗಳು ಮಾತಾಡಬೇಕಾದ್ರೂ ಸಿಕ್ಕಾಪಟ್ಟೆ
ಯಾವಾಗಲಾದ್ರೂ ಒಂದೊಂದ್ಸತಿ ತುಂಬ ಕಂಟಿನ್ಯೂಸ್ ಆಗಿ ಮಾತಾಡ್ತಿರ್ತೀರಲ್ಲ, ಅಂತಹ ಟೈಮಲ್ಲೂ ಲೈಕ್ ಬಾಯಲ್ಲಿ ಎಂಜಲು ಬರುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಆ ಒಂದು ಇದರಲ್ಲಿ ಏನೋ ಒಂಚೂರು ಮುಖದಲ್ಲಿ ಬಿದ್ದಿರ್ಬೋದು. ಅಷ್ಟಕ್ಕೇ ಇವ್ರು ತುಂಬ ಎವಿಡೆಂಟಾಗಿ ಎಲ್ರಿಗೂ ಗೊತ್ತಾಗೋ ರೀತಿ ಥೂ ಥೂ ಅಂತ ಅಶ್ವಿನಿ ಅವ್ರ ಮುಖಕ್ಕೇ ಹೋಗಿದ್ದಾರೆ. ಅದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಹೇಳಕ್ಕೆ ಬಂದರೂ ಸಹ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಂದರೂ ಸಹ ಅವ್ರು ಕೇಳೋದಕ್ಕೇ ರೆಡಿ ಇದ್ದಿಲ್ಲ. ನಾನು ಬಿಗ್ ಬಾಸ್ ಮನೆಯಲ್ಲಿ ಒಂದು ಹನಿ ನೀರನ್ನು ಸಹ ಕುಡಿಯೋದಿಲ್ಲ. ನನಗೆ ಫುಟೇಜ್ ನೋಡಬೇಕು. ಅಶ್ವಿನಿ ಅವ್ರು ನನಗೆ ಹೊಡೆದಿರೋ ಫುಟೇಜ್ನೂ ನೋಡಬೇಕು, ನಾನು ಅಶ್ವಿನಿ ಅವ್ರಿಗೆ ಹೊಡೆದಿರೋ ಫುಟೇಜನ್ನು ಸಹ ನಾನು ನೋಡಬೇಕು. ಅಲ್ಲಿವರೆಗೂ ನಾನು ಕುಡಿಯೋದಿಲ್ಲ, ನೀರನ್ನು ಸಹ ಕುಡಿಯೋದಿಲ್ಲ ಅಂತ ಹೇಳ್ತಿರ್ತಾರೆ. ಆ್ಯಂಡ್ ಸತ್ತರೆ ಈ ಒಂದು ಆಟದಲ್ಲೇ ಸಾಯ್ತೀನಿ, ನಾನಂತೂ ಈ ಆಟನ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನಾನು 200% ಕೊಟ್ಟೇ ಸೋಲ್ತೀನಿ ನಾನು ಅಂತ ಹೇಳ್ತಾರೆ. 200% ಕೊಟ್ಟು ಗೆಲ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿಲ್ಲ. ಫಸ್ಟ್ ರೌಂಡ್ ಆದಮೇಲೆ 200% ಕೊಟ್ಟೆ ನಾನು ಸೋಲ್ತೀನಿ ಅಂತ ಹೇಳ್ತಿದ್ದಾರೆ. ಗೆಲ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸೇ ಅವ್ರಿಗಿರಲಿಲ್ಲ ಫಸ್ಟ್ ಆಫ್ ಆಲ್ ಅಂತ ಅನಿಸುತ್ತೆ. ಸೊ ಅಶ್ವಿನಿ ಅವರಂತೂ ತುಂಬ ಚೆನ್ನಾಗಿ ಆಟ ಆಡಿದ್ರು. ಆ್ಯಂಡ್ ಚೈತ್ರ ಅವ್ರು ಹೇಳಿದ್ನಲ್ಲ, ಪರ್ಚೋದು ಮತ್ತು ಹೊಡೆಯೋದು ತುಂಬ ಎವಿಡೆಂಟಾಗೇ ಮಾಡಿದ್ರು. ಆ್ಯಂಡ್ ಅಶ್ವಿನಿ ಅವರು ಕೂಡ ಚೈತ್ರಾಗೆ ಹೊಡೆದ್ರು. ಲೈಕ್ ಕಾಲನ್ನು ಪರ್ಚ್ಬೇಕಾದ್ರೆ ಅವ್ರ ಕೈಗೆ ಹಿಂಗೆ ಒಂದು 2-3 ಸತಿ ಟ್ಯಾಪ್ ಮಾಡಿದ್ರು. ಅದನ್ನೇ ಚೈತ್ರ ಅವರು ಹೊಡಿತಿದ್ದಾರೆ ಅಂತ ಹೇಳಿ ಕಿರ್ಚ್ಕೊಂಡು ಪದೇ ಹೇಳ್ತಾನೆ ಇದ್ರು. ಬಟ್ ಅಶ್ವಿನಿ ಅವ್ರಿಗೆ ಪರ್ಚಬೇಕಾದ್ರೆ ಅಥವಾ ಗೆಲ್ಲಬೇಕಾದ್ರೆ ಅದನ್ನು ಬಿಡಿಸ್ಕೊಳೋದಕ್ಕೆ ಅಶ್ವಿನಿ ಅವರು ಒಂದು 2 ಹೇಟ್ ಹಾಕಿದ್ರೆ ಹೊರತು, ಲೈಕ್ ಅಶ್ವಿನಿ ಅವರು ಕೈಯನ್ನು ಹಿಡ್ಕೊಂಡು ಲಾಕ್ ಮಾಡ್ಕೊಂಡು ಕೂತಿದ್ದಾರೆ. ಆ ಕೈನ ಬಿಟ್ಬಿಟ್ಟು ನಾನು ಹಿಂಗೆ ಹೊಡಿತೀನಿ ಅಂತ ಹೇಳಿದ್ರೆ ಲೈಕ್ ಅವ್ರಿಗೆ ಅದು ಲಾಸ್ ಆಗುತ್ತೆ. ಅಶ್ವಿನಿ ಅವರ ಕೈಯನ್ನು ಬಿಟ್ಟಾಗ ಅಶ್ವಿನಿ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹೊಡಿಯೋಕೆ ಹೋದ್ರು ಅಂತಂದರೆ ಅಶ್ವಿನಿ ಅವರು ಅದನ್ನು ಇವರು ಥಿಂಕ್ ಮಾಡ್ದಿರ ಲೈಕ್ ಇವ್ರು ಪರ್ಚ್ಕೊಂಡು ಗಿಲ್ಕೊಂಡು ಅದೊಂದೇ ವೇನಾ. ಧನುಷ್ ಅವ್ರು ಬಂದು ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾರೆ, ನೀವು ಮಾಡಿದ ತಪ್ಪು, ಪರ್ಚಿದ್ದು ಇದೆಲ್ಲ ತಪ್ಪು ಅಂದರೆ ನಾನು ಇನ್ನು ಹೇಗೆ ಬಿಡಿಸ್ಕೊಂಡ್ಲಿ ಅಂತ ಚೈತ್ರ ಅವ್ರು ಕೇಳಿದ ಕ್ವೆಶನನ್ನೇ ಕೇಳ್ತಾನೆ ಇದ್ರು. ಇನ್ನು ಹೇಗೆ ಬಿಡಿಸ್ಕೊಬೇಕು ಅಂತಂದರೆ ಅದು ಅವರ ಟ್ಯಾಲೆಂಟು, ಅವರ ಒಂದು ಎಫರ್ಟ್ಸನ್ನು ಹಾಕಿ ಒದ್ಲಾಡ್ತಾರೋ ಬಿದ್ದು ಏನೇನು ಮಾಡ್ತಾರೋ ಗೊತ್ತಿಲ್ಲ, ಬಿಡಿಸ್ಕೋಬೇಕಾಗಿರೋದು ಅವರ ಒಂದು ಟ್ಯಾಲೆಂಟ್ ಆಗಿರುತ್ತೆ. ಬಟ್ ಪರ್ಚೋದು, ಗಿಲ್ಲೋದು, ಹೊಡೆಯೋದು, ಥೂ ಅಂತ ಮುಖಕ್ಕೆ ಉಗಿಯೋದು ಇದಂತೂ ಖಂಡಿತವಾಗ್ಲೂ ನನಗಂತೂ ಇಷ್ಟ ಆಗಿಲ್ಲ. ಆ್ಯಂಡ್ ಚೈತ್ರ ಕುಂದಾಪುರ ಅವರ ಈ ಒಂದು ವರ್ತನೆ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಅಶ್ವಿನಿ ಅವರ ಆಟ ಆಡಿದ್ದು ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅಂದರೆ ನೆನ್ನೆ ಆಡಿದಂತಹ ಟಾಸ್ಕಲ್ಲಿ ಸೂರಜ್ ಮತ್ತು ಅಶ್ವಿನಿ ಅವರು ವಿನ್ ಆಗಿದ್ದಾರೆ ಅಂತಂದರೆ ಅದಕ್ಕೆ ಮೇನ್ ರೀಸನ್ ನಮ್ಮ ಅಶ್ವಿನಿ ಅವರು ಅಂತಲೇ ಹೇಳ್ಬೋದು. ಯಾಕೆಂದರೆ ಸೂರಜ್ ಅವರು ಒಂದು ಕಡೆ ರಜತ್ ಅವ್ರನ್ನ ಲಾಕ್ ಮಾಡ್ಕೊಂಡಿದ್ರು, ಹಾಗೆ ರಜತ್ ಅವರು ಒಂದು ಕಡೆ ಸೂರಜ್ ಅವ್ರನ್ನ ಲಾಕ್ ಮಾಡ್ಕೊಂಡಿದ್ರು. ಅವರಂತೂ ಯಾವುದೇ ಡೈಸ್ನ ಹಾಳು ಮಾಡೋ ರೀತಿಯೂ ಇರಲಿಲ್ಲ, ಲೈಕ್ ಇಡೋ ರೀತಿಯೂ ಇರಲಿಲ್ಲ. ಸ್ಟಾರ್ಟಿಂಗ್ ಒಂದು 2-3 ಇಟ್ಬಿಟ್ಟು ಅದನ್ನು ಸೇವ್ ಮಾಡ್ಕೋಬೇಕು ಅನ್ನುವಂತಹ ಬರದಲ್ಲಿರ್ತಿದ್ರು. ಬಟ್ ಇಲ್ಲಿ ಗುದ್ದಾಡಿದ್ದು, ಬಿದ್ದು ಒದ್ಲಾಡಿದ್ದು ಅಥವಾ ಒಬ್ರದೊಬ್ಬರು ಹಾಳು ಮಾಡಿದ್ದಾಗಿರ್ಬೋದು, ಎಲ್ಲದಕ್ಕೂ ಕಾರಣ ಅಶ್ವಿನಿ ಹಾಗೆ ಚೈತ್ರ ಕುಂದಾಪುರ ಅವರು. ಅಶ್ವಿನಿ ಅವರ ಎಫರ್ಟ್ಸ್ ತುಂಬ ಚೆನ್ನಾಗಿತ್ತು. ಅಷ್ಟು ಏಜ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು ಅಶ್ವಿನಿ ಅವರು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಮನೆಯಲ್ಲಿ ಒಂದಷ್ಟು ವಿಚಾರಗಳು ನಡೀತು. ಲೈಕ್ ರಾಶಿಕಾ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಸೂರಜ್ ಅವ್ರಿಗೆ. ರಾಶಿಕಾ ಸೂರಜ್ನ ಗೆಲ್ಸೋದಕ್ಕೇ ಈ ರೀತಿ ನನ್ನ ಒಂದು ವೃತ್ತದಲ್ಲಿ ನನ್ನ ಟೀಮ್ದ ಒಂದು ಡೈಸನ್ನು ತೆಗೆದ್ರು ಅಂತ ಹೇಳಿ ಚೈತ್ರ ಕುಂದಾಪುರ ಅವರು ರಾಶಿಕಾ ಮೇಲೆ ಕೂಡ ಆರೋಪ ಮಾಡಿದ್ರು. ಆ್ಯಂಡ್ ನನಗೇನದು ಆ ರೀತಿ ಅನಿಸಿಲ್ಲ. ರಾಶಿಕಾ ತುಂಬ ಫೇರಾಗಿ ಡಿಸಿಷನನ್ನು ಕೊಟ್ಟರು. ಚೈತ್ರ ಕುಂದಾಪುರ ಅವ್ರಿಗೆ ತುಂಬ ಸತಿ ಹೋಗಿ ಹೇಳಿದ್ರು, ಲೈಕ್ ಅಶ್ವಿನಿ ಅವ್ರು ಬಟ್ಟೆ ಬಿಡಿ, ಬಿಟ್ಟಿಲ್ಲ ಅಂದರೆ ನಾನು ಅದನ್ನು ತೆಗಿತೀನಿ, ಒಂದು ಪ್ಲೇಟನ್ನು ತೆಗ್ದಾಕ್ತೀನಿ, ನಿಮ್ಮ ಟೀಮಲ್ಲಿರುವಂಥ ಒಂದು ಪ್ಲೇಟನ್ನು ತೆಗ್ದಾಕ್ತೀನಿ, ಬಟ್ಟೆ ಬಿಡಿ ಅಂತ ತುಂಬ ಸತಿ ಹೇಳಿದಾಗಲೂ ಚೈತ್ರ ಕುಂದಾಪುರ ಅವ್ರು ಬಿಟ್ಟಿಲ್ಲ. ಅವಾಗ ಹೋಗಿ ಅದನ್ನು ತೆಗ್ದಾಕಿದ್ರು ಅವರು. ಸೊ ಚೈತ್ರ ಕುಂದಾಪುರ ಅವರು ಆಡಿದಂತಹ ರೀತಿ ಅದು ತುಂಬಾ ವರ್ಸ್ಟ್ ಆಗಿತ್ತು. ಆ್ಯಂಡ್ ಇವತ್ತು ಗಿಲ್ಲಿ ಮತ್ತು ಗಿಲ್ಲಿ ವರ್ಸಸ್ ಅಲ್ಲ, ಇವತ್ತು ಕಾವ್ಯ ಮತ್ತು ನೋಡಿ ಕಾವ್ಯ ಅಂತ ಬಂದಾಗ ಫಸ್ಟ್ ತಲೆಗೆ ಬರೋದೇ ಗಿಲ್ಲಿ. ನನಗೂ ಸಹ ಲೈಕ್ ಗಿಲ್ಲಿ ಅಲ್ಲ, ಕಾವ್ಯ ಮತ್ತು ಯಾರಪ್ಪ ಮಾಳು ಅಣ್ಣ, ಕಾವ್ಯನ ಸೇವ್ ಮಾಡಿ ಮಾಳು ಅಣ್ಣನ ನಾಮಿನೇಟ್ ಮಾಡಿದ್ದಾರೆ. ಇವರಿಬ್ಬರ ಮಧ್ಯೆ ಒಂದು ಟಾಸ್ಕ್ ನಡೆಯುತ್ತೆ. ಆ ಟಾಸ್ಕ್ ಏನು ಅನ್ನೋದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ಅಪ್ಡೇಟ್ಸನ್ನು ಕೊಡ್ತೀನಿ. ವೀಡಿಯೋಸ್ನ ಸಂಪೂರ್ಣವಾಗಿ ನೋಡ್ತಾ ಇರಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.